ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಅಸಮಾಧಾನ. ಕಿತ್ತೂರು ತಾಲೂಕಿನ ಬಿಜೆಪಿ ಭುಗಿಲಿದ್ದ ಅಸಮಾಧಾನ. ಕಿತ್ತೂರು ತಾಲೂಕಿನ ಡಿಸಿಸಿ ಬ್ಯಾಂಕ್ ಫಲಿತಾಂಶ ಇದೇ 28ಕ್ಕೆ ಪ್ರಕಟವಾಗಲಿದೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾಗಿದ್ದ ಫಲಿತಾಂಶ ಪ್ರಕಟಕ್ಕೂ ಮೊದಲು ಸೋಲು ಗೆಲುವಿನ ಲೆಕ್ಕಾಚಾರ ನಡೆದಿದೆ. ಕಿತ್ತೂರು ಅಭ್ಯರ್ಥಿ ವಿಕ್ರಮ್ ಇನಾಮದಾರ್ ಸೋಲ್ಗೆ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ ಕಾರಣ ಅಂತ ಆರೋಪ ಕೇಳಿ ಬರ್ತಿದೆ. ಡಾಕ್ಟರ್ ಬಸವರಾಜ್ ಪರವಣ್ಣವರ್ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಮೊಟ್ಟ ಮೊದಲಿಗೆ ನಾಡಿನ ಎಲ್ಲ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಅದರ ಜೊತೆಗೆ ಕಿತ್ತೂರು ಉತ್ಸವಕ್ಕೆ ಸಮಸ್ತ ನಾಡಿನ ಗಣ್ಯಮಾನ್ಯರು ಬರುವಂತವರಿಗೆಲ್ಲರಿಗೂ ಸಾಮಾನ್ಯ ಜನರು ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ದಿನ ನಾನು ಕಿತ್ತೂರಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ನೇರವಾಗಿ ಕಿತ್ತೂರು ಡಿಸಿಸಿ ಬ್ಯಾಂಕಿನ ಅಭ್ಯರ್ಥಿ ಬೀಳಲಿಕ್ಕೆ ಕಾರಣೀಭೂತ ಯಾರನ್ನುವುದನ್ನ ಮೊದಲ ಸ್ಪಷ್ಟಪಡಿಸಿ ಆ ವಿಷಯಗಳನ್ನ ಹೇಳಿದ ನಂತರ ತಾವು ಬಹಳ ಸೂಕ್ಷ್ಮ ರೀತಿಯಿಂದ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಿತ್ತೂರು ತಾಲೂಕಿನ ಜನ ವಿಚಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಮೊಟ್ಟ ಮೊದಲಿಗೆ ಕಿತ್ತೂರು ಡಿಸಿಸಿ ಬ್ಯಾಂಕಿನ ನಮ್ಮ ಅಭ್ಯರ್ಥಿಯಾದಂಥ ವಿಕ್ರಮ್ ಇನಾಮದಾರ್ ಅವರು ಬೀಳಲಿಕ್ಕೆ ಕಾರಣೀಭೂತರಾದವರು ಕಿತ್ತೂರಿನ ಮಾಜಿ ಎಂಎಲ್ಎ ಆದಂತ ಮಹಾಂತೇಶ್ ದೊಡ್ಡಗೌಡ್ರೆ ನೇರವಾದ ಕಾರಣೀಭೂತರಂತ ನಾನು ಇವತ್ತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕನ್ನೋದಕ್ಕ ಈ ಕಾರಣಗಳನ್ನು ಕೊಡ್ತೀನಿ. ಇದನ್ನ ತಾವು ತಿಳ್ಕೊಂಡ್ರ ನಿಮ್ಗೂ ಗೊತ್ತಾಗ್ಬಿಡತ್ತೆ ಚುನಾವಣೆಯನ್ನ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ವೈಯಕ್ತಿಕವಾಗಿ ದೊಡ್ಡಗೌಡರು ತಮ್ಮ ಚುನಾವಣೆಯನ್ನ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಕಿತ್ತೂರು ಡಿಸಿಸಿ ಬ್ಯಾಂಕ್ಗೆ 32 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದು, ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ 22 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಬೆಂಬಲವಿದ್ದು, ಕಾಂಗ್ರೆಸ್ನವರಲ್ಲಿ ಕಡಿಮೆ ಸಂಖ್ಯೆಯ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇದ್ದ ಕಾರಣ. ಎಲ್ಲರಿಗೂ ನಮಸ್ಕಾರ. ಕಿತ್ತೂರು ತಾಲೂಕಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮೊನ್ನೆ 19 ಅಕ್ಟೋಬರ್ನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತು. ಈ ಚುನಾವಣೆ ಬಗ್ಗೆ ಒಂದೆರಡು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸುತ್ತೇನೆ. ಮೊನ್ನೆ ದಿನ ಅಂದರೆ ನನಗೂ ಯಾರು ಒತ್ತಾಯಪೂರ್ವಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಯಾರು ಒತ್ತಾಯ ಮಾಡಿಲ್ಲ. ಒಂದು, ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನಾವೊಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಎಲ್ಲ ತಾವು ನೋಡಿದ್ರಿ, ಜಿಲ್ಲೆ ಹಿರಿಯರು, ನಮ್ಮ PKPS ಸಂಘದ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದ್ದರು. ಅವಾಗ ಕೂಡ ನಾನು ಒಂದು ಮಾತನ್ನು ಹೇಳಿನಿ. ಹಿರಿಯರ ಆಶೀರ್ವಾದ, ಜಿಲ್ಲೆ ಹಿರಿಯರ ಆಶೀರ್ವಾದ, ನಮ್ಮ ತಾಲೂಕಿನ ಹಿರಿಯರು, ಎಲ್ಲ PKPS ಸಂಘದ ಸದಸ್ಯರ ವಿಶ್ವಾಸನ ಗೆದ್ದು ನಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಅದಕ್ಕೆ ದಯಮಾಡಿ ತಮ್ಗೆ ಯಾರು ಏನಾರು ಹೇಳಿದ್ರು ಅದಕ್ಕೆ ತಾವು ಕಿವಿ ಮಾತನ್ನು ಕೊಡಬೇಡ್ರಿ. ಒಂದು. ಎರಡನೇದು, ಮೊನ್ನೆ ಆಗಿದ್ದ ಮತಗಳನ್ನು ನೋಡಿದರೆ ಎಲ್ಲೇ ನನಗೆ ಮೋಸ ಆಗಿದೆ. ಎಲ್ಲ ಕಿತ್ತೂರಿನ ನಾಡಿನ ಹಿರಿಯರಿಗೆ, ಪಕ್ಷದ ಮುಖಂಡರಿಗೆ, ತಾಯಂದಿರಿಗೆ, ಸ್ನೇಹಿತರಿಗೆ, ಮುದ್ದು ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಜೊತೆಗೆ ತಾಯಿ ಚೆನ್ನಮ್ಮಾಜಿಯ ಉತ್ಸವದ ಶುಭಾಶಯಗಳನ್ನು ಸಹಿತ ಹೇಳುತ್ತಾ, ಕಳೆದ 4 ತಿಂಗಳಿಂದ ಇಡೀ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಚುನಾವಣೆಯ ಒಂದು ಕಾವನ್ನು ನಾವು ನೋಡಿದ್ದೀವಿ. ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ 10 ತಾಲೂಕಿಗೆ 10 ಪ್ರತಿನಿಧಿಗಳು, ಇನ್ನು ಉಳಿದ 6 ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿರ್ದೇಶಕರಿದ್ದು, ಆದರೆ ಇದು ಸಲ ಬೈಲಾ ಅಮೆಂಡ್ಮೆಂಟ್ ಆಗಿ 15 ತಾಲೂಕಿಗೆ 15 ಪ್ರತಿನಿಧಿಗಳು ಬರಬೇಕಂತೇಳಿ ಅಮೆಂಡ್ಮೆಂಟ್ ಆದ್ದರಿಂದ ಒಂದು ಅದರ್ಸ್ ಆಗಿ ಈ ಸಲ ಅಮೆಂಡ್ಮೆಂಟ್ ಆಗಿದೆ. ಆ ದೃಷ್ಟಿಯಿಂದ ಮೊದಲು ಬೈಲಹೊಂಗಲ ತಾಲೂಕು, ಇಡೀ ಬೈಲಹೊಂಗಲ ತಾಲೂಕು ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿಗೆ ಸೀಮಿತ ಆಗಿತ್ತು. ಇವತ್ತು ಕಿತ್ತೂರನ್ನು ಮತ್ತು ಬೈಲಹೊಂಗಲನ 2 ವಿಂಗಡಣೆ ಮಾಡಿದ ನಂತರ ನನ್ನ ಸೊಸೈಟಿ
ಬೈಲಹೊಂಗಲ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳ ಆಶೀರ್ವಾದದಿಂದ ಆಶೀರ್ವಾದದಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ. ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂರಲ್ಲಿ ಇವತ್ತು ನಮ್ಮ ಕಿತ್ತೂರಿನ ಡಾಕ್ಟರ್ ಬಸವರಾಜ ಪಗಣ್ಣವರು